ಒಂದು ಕಾಡು, ಆ ಕಾಡಿನಲ್ಲಿ ಒಂದು ಹೊಂಡ ಇರುತ್ತೆ. ಆ ಹೊಂಡದಲ್ಲಿ ಒಂದು ಆಮೆ ಇರುತ್ತೆ. ಆ ಆಮೆಗೆ ವಿಚಿತ್ರವಾದ ಬಯಕೆರಿ ಏನು ಅಂದ್ರೆ ಪರ್ವತದ ತುತ್ತ ತುದಿಯನ್ನ ತಲುಪಬೇಕು, ಆಕಾಶ ಮಟ್ಟಕ್ಕೆ ನಾನು ಹಾರಾಡಬೇಕು, ಅಕ್ಕಿಯಂತೆ ನಾನು ತುತ್ತ ತುದಿಯಲ್ಲಿ ಆಕಾಶವನ್ನೆಲ್ಲ ಸುತ್ತಬೇಕು, ಇಡೀ ಪ್ರಪಂಚವನ್ನ ನೋಡಬೇಕು, ಕಾಡನ್ನ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ಆ ಆಸೆಯನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಆದರೂ ಎಲ್ಲೋ ಒಂದು ಕಡೆ ಪರಿತಪಿಸ್ತಾ ಇರುತ್ತೆ. ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲ, ನನ್ನ ಕೈಲಾಗ್ದವನು, ನಾನು ಏನು ತಾನೇ ಮಾಡಬಲ್ಲೆ, ಅಸಹಾಯಕ ಪರಿಸ್ಥಿತಿ, ಸುಮ್ಮನೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ದೀನಿ ಅಂತ ಅದನ್ನು ತನ್ನನ್ನು ತಾನೇ ಬೈಕೊಳ್ಳುತ್ತಂತೆ ಆಮೆ. ಒಂದು ಸಾರಿ ಗಿಡುಗವನ್ನು ನೋಡಿಬಿಟ್ಟು ಆಮೆ ಕೇಳುತ್ತಂತೆ, ಗಿಡುಗ ದಯವಿಟ್ಟು ನನಗೆ ಹಾರಾಡೋದನ್ನ ಹೇಳ್ಕೊಡು, ನಾನು ಪರ್ವತದ ಶಿಖರವನ್ನು ಏರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ, ನಿಂತರ ಆಕಾಶದ ಬಾನೆತ್ತರಕ್ಕೆ ಹಾರಿ ಕಾಡನ್ನೆಲ್ಲ ನೋಡಬೇಕು, ಜನಜೀವನವನ್ನ ಮೇಲಿನಿಂದ ನಿಂತು ನೋಡಬೇಕು ಅನ್ನೋ ಆಸೆ ಇದೆ ಅಂತ. ಅದಕ್ಕೆ ನಗುತ್ತಾ ಗಿಡಗ ಹೇಳುತ್ತಂತೆ, ನೀನು ಕೂಡ ಆರಬಲ್ಲೆ, ಅದನ್ನು ಸರಿಯಾದ ರೀತಿಯಲ್ಲೇ ಬಳಸ್ಕೋಬೇಕಷ್ಟೇನೆ ಅಂತ ಹೇಳುತ್ತಂತೆ. ಅದರ ಮಾತಿನ ಅರ್ಥ ಅಂತೂ ಆಮೆಗೆ ಆಗೇ ಇರೋದಿಲ್ಲ. ಆದ್ರೂ ಏನೋ ಹೇಳ್ತು ಈ ಗಿಡಗ ಅಂತ ಹೇಳಿ ತನ್ನ ಪಾಡಿಗೆ ತಾನು ಈ ಪರ್ವತವನ್ನ ಹತ್ತಬೇಕು ಅಂತ ಹೇಳಿ ಹೊರಡುತ್ತಂತೆ. ವರ್ಷಗಳು ಕಳೆಯುತ್ತವೆ, ಮಳೆ ಬರುತ್ತೆ, ಗಾಳಿ ಬರುತ್ತೆ, ಬಿಸಿಲಿರುತ್ತೆ. ಏನೇ ಆದ್ರೂ ಪ್ರತಿದಿನ ಸ್ವಲ್ಪ 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 ದೂರ ಕ್ರಮಿಸ್ತಾ ಆಮೆ ಹೊರಟು ಕೊನೆಗೆ ಒಂದು ದಿನ ಪರ್ವತದ ತುತ್ತ ತುದಿಯನ್ನ ತಲುಪೇ ಬಿಡುತ್ತೆ. ಅಲ್ಲಿಂದ ನೋಡಿ ಪ್ರಪಂಚವನ್ನ ನೋಡಿ, ಅಯ್ಯೋ ಎಷ್ಟು ಸುಂದರವಾಗಿದೆ ಈ ಪ್ರಪಂಚ, ಜಗತ್ತು, ಕಾಡು, ನದಿ ಎಲ್ಲವೂ ಅಂತ ತುಂಬಾ ಸಂತೋಷ ಪಡ್ತಾ ಇರುತ್ತಂತೆ. ಆಗ ಗಿಡಗ ಅಲ್ಲಿಗೆ ಬರುತ್ತಂತೆ. ಬಂದು ಆಮೆಯನ್ನ ಕೇಳುತ್ತಂತೆ, ಓ ನೀನು ಹಾರ್ಕೊಂಡು ಬಂದೇ ಬಿಟ್ಟೆ ಇಲ್ಲಿಗೆ ಅಂತ. ಆಗ ಆಮೆ ನಗುತ್ತಾ ಹೇಳುತ್ತಂತೆ, ನಾನು ಹಾರ್ತೀನ, ಏನು ಹೀಗೆ ಹೇಳ್ತೀಯ ನೀನು ಅಂತ. ಅದಕ್ಕೆ ನಡು, ನಿನ್ನ ಗುರಿ ನನ್ನ ಗುರಿ ಎರಡೂ ಒಂದೇ ಆಗಿತ್ತು. ಅದು ಏನು ಅಂದ್ರೆ ಪರ್ವತದ ಶಿಖರವನ್ನ ತಲುಪಬೇಕು ಅಂತ. ನಾನು ಅತೀ ವೇಗವಾಗಿ ಬಂದು ಪರ್ವತದ ಶಿಖರವನ್ನ ತಲುಪಿಬಿಟ್ಟೆ, ಆದ್ರೆ ನೀನು ನಿಧಾನವಾಗಿ ಆದ್ರೂ ಕೂಡ ಪರ್ವತದ ಶಿಖರವನ್ನ ತಲುಪ್ತೆ ತಾನೆ, ಇಬ್ಬರ ಗುರಿ ಈಡೇರುತ್ತು ತಾನೆ, ತಲುಪಿದೀವಿ ತಾನೆ ಅಂತ. ಅವಾಗ ಗಿಡಗ ಆಮೆಗೆ ಹೇಳೋದು ಒಂದು ಮಾತೇನು ಅಂದ್ರೆ, ವೇಗಕ್ಕಿಂತ ತಾಳ್ಮೆ ಮುಖ್ಯ, ಸಾಧಿಸುವ ತಾಳ್ಮೆ ನಿಮಗಿರಬೇಕು, ನಮ್ಮ ಸಮಯಕ್ಕಾಗಿ ನಾವು ಕಾಯಬೇಕು, ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನ ನಮ್ಮನ್ನ ಶಿಖರದ ಮೇಲ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನಿಜ ತಾನೇ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.